ರಾಜ್ಯದಲ್ಲಿ ಮೂಡ ಹಗರಣ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ದಾವಣಗೆರೆಯಲ್ಲೂ ಸಹ ಬಿಜೆಪಿ ಪ್ರತಿಭಟನೆಯನ್ನು ಮಾಡುವಂಥದ್ದು. ನಮ್ಮ ಜೊತೆಗೆ ಮಾಜಿ ಸಚಿವರಾಗಿದ್ದ MP ರೇಣುಕಾಚಾರ್ಯರವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮೂಡ ವಿಚಾರದಲ್ಲಿ ಸಾಕಷ್ಟು ತಿರುವುಗಳು ಪಡ್ತಿರುವಂಥದ್ದು. ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡ ಸಾಕಷ್ಟು ವರದಿಗಳ ಅಂದರೆ ದಾಖಲಾತಿಗಳನ್ನ ಬಿಡುಗಡೆ ಮಾಡಿರುವಂಥದ್ದು, ಅದು ಪ್ರಸಾರ ಮಾಡಿರುವಂಥದ್ದು. ಸಾಕೃತಿ ಹೇಳೋದಾದರೆ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗೆ ಮತ್ತು ಹೊರಗಡೆ ಹೋರಾಟ ಮಾಡಿದ್ದು ಕೇವಲ ಮೂಡ ಅಲ್ಲ, ಕೇವಲ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಅಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಜನ 135 ಸ್ಥಾನಗಳನ್ನು ಆಯ್ಕೆ ಮಾಡಿದ್ದು ಈ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡಲಿ ಅಂತೇಳಿ. ಅಥವಾ ಗುಂಡಾಗಿರಿ ಮಾಡೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಿಲ್ಲ, ದಾದಾಗಿರಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಜನ ಅಧಿಕಾರ ಕೊಟ್ಟಿಲ್ಲ, ಭ್ರಷ್ಟಾಚಾರಕ್ಕಲ್ಲ. ನಾನು ಈ ಸರ್ಕಾರಕ್ಕೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲ ಸಚಿವ ಸಂಪುಟ ಸದಸ್ಯ ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಹೋರಾಟ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಮೂಡ ಪಾದಯಾತ್ರೆ ಮಾಡಿದ್ವಲ್ಲ, ಮೈಸೂರಿನಲ್ಲಿ ಮನೆ ಮನೆ ಮಾದೇಗೌಡ ಆ ಪ್ರಾಧಿಕಾರ ಮಾಡಿ 4,000 ಮನೆಗೆ ಸೈಟ್ ವಿತರಣೆ ಮಾಡಿದ್ರು ಬಡವರಿಗೆ. ಇವತ್ತು ಮೈಸೂರಲ್ಲಿ 4,000 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಧರ್ಮಪತ್ನಿ ಸಿದ್ದರಾಮಯ್ಯ ಇವರು ಹೇಳ್ತಾರೆ, ನನ್ನ ಭಾವ, ನನ್ನ ಸಂಬಂಧಿ, ಅವರ ತಂಗಿಗೆ ಕುಂಕುಮ ಅರಿಶಿನ ರೂಪದಲ್ಲಿ ಕಾಣಿಕೆ ಕೊಡದಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ. 2018-23 ನೀವು ಯಾಕೆ ಅಫಿಡವಿಟ್ ಸಲ್ಲಿಸಲಿಲ್ಲ? ಇದೇ ಮೊದಲು ಭ್ರಷ್ಟಾಚಾರ ಅಲ್ವಾ? ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೆ ಯಾಕೆ ಅವಕಾಶ ಕೊಡಲಿಲ್ಲ? ಅಧಿವೇಶನ ಮೊಟಕುಗೊಳಿಸಿ ಹೊರಗೆ ಹೋಗಲಿಲ್ಲ, ಇದು ಭ್ರಷ್ಟಾಚಾರ ಅಲ್ವಾ? ಅವ್ರು ಏನು ಹೇಳಿದ್ರು, ನಾನು ಪತ್ರವನ್ನು ಕೊಟ್ಟಿಲ್ಲ, ನನ್ನ ಹೆಂಡತಿ ಪತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ. ನಿನ್ನೆ ದಿವಸ ಅವರ ಭ್ರಷ್ಟಾಚಾರ ಬಟಾಬೈಲಾಗಿದೆ. ನಿವೇಶನಗಳನ್ನು ವಿಜಯನಗರದಲ್ಲಿ ಕೊಡಬೇಕಂತೇಳಿ ಕೇಳಿದಂಥ ವೈಟ್ ಬಣ್ಣ ಹಚ್ಚಿಲ್ಲ, ಬಿಳಿ ಬಣ್ಣ ಹಚ್ಚಿಲ್ವಾ? ಇದು ಭ್ರಷ್ಟಾಚಾರ ಅಲ್ವಾ? ಯಾದಗಿರಿಯಲ್ಲಿ PSI ಸಾವಾಯ್ತಲ್ಲ, ಇದು ಭ್ರಷ್ಟಾಚಾರ ಅಲ್ವಾ? ಯಾಕೆ ಅಲ್ಲಿಯ MLA ಮಗನ ಬಂಧಿಸಲಿಲ್ವಾ? ಸಿದ್ದರಾಮಯ್ಯನವರೇ, ಇದು ಕೇವಲ ನಿಮ್ಮ ವಿರುದ್ಧ ಹೋರಾಟ ಅಲ್ಲ, ಕಾಂಗ್ರೆಸ್ ಸರ್ಕಾರ ಸ್ವಜನ ಪಕ್ಷಪಾತ ಮಾಡಿರಿ ಹೋರಾಟ ಮಾಡ್ತಿದ್ದೀವಿ. ಪಾದಯಾತ್ರೆ ಇರ್ಬೋದು, ಇಡೀ ರಾಜ್ಯದ ಉದ್ದಾಗಲಿಕ್ಕೆ ಹೋರಾಟ ಆಗಿದೆ. ಹೋರಾಟ ನಿಲ್ಲಲ್ಲ. ಪರಿಶಿಷ್ಟ ಜಾತಿ ಪಂಗಡ ಕೊಟ್ಟಂತ ಹಣ ನುಂಗಿದ್ರಿ. 187 ಕೋಟಿ ಆ ನಿಗಮ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪನವ್ರು ಮಾಡಿದ್ದು. ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು. ಏನು ಹಣ ಹೊಡೆಯೋಕ್ಕ? ಎಂಡದಂಗ್ಳಿಗೆ ದುಡ್ಡು ಕೊಡೋಕ್ಕ? ಕಾರ್ ಖರೀದಿ ಮಾಡೋಕ್ಕ? ಏನು ಬಂಗಾರ ಖರೀದಿ ಮಾಡೋಕ್ಕ? ನಾಚಿಕೆ ಆಗ್ಬೇಕಲ್ಲ ನಿಮಗೆ? ಯಾವ ಅಂಬೇಡ್ಕರ್ ಅಪಮಾನ ಮಾಡಿ ಅವ್ರು ಸಂವಿಧಾನಕ್ಕೆ ಅಪಮಾನ ಮಾಡ್ರಿ ನೀವು. ಅಂಬೇಡ್ಕರ್ ಸೋಲಿಸ್ಲಿಲ್ವಾ? ನೀವೇ ತಾನೇ ಭ್ರಷ್ಟರು. ಸಂವಿಧಾನಾತ್ಮಕ ರಾಜ್ಯಪಾಲರಿಗೆ ಧಮಕಿ ಹಾಕ್ತೀರಾ? ಯಾವ ಅಯೋಗ್ಯ ಡಿಸೋಜ, ಯಾವ ಸಚಿವರುಗಳು ಬಾಂಗ್ಲಕ್ಕೆ ಹೋಲಿಸ್ತಿಲ್ಲ? ಆ SC ಸಮುದಾಯಕ್ಕೆ ಸೇರಿದಂಥ ತಾವರ್ ಚಂದ್ ಗೆಹ್ಲೋಟ್ಗೆ ಅವರ ಫೋಟೋಕ್ಕೆ ಚಪ್ಪಲಿ ಹೊಡಿತೀರಿ, ಬೆಂಕಿ ಹಚ್ತೀರಿ, ಅವಾಚ್ಯ ಶಬ್ದಗಳನ್ನ ಬಳಸ್ತೀರಿ, ರಾಜಭವನ ಬಾಂಗ್ಲಾದೇಶದ ಹೋಲಿಕೆ ಮಾಡ್ತೀರಾ? ನಾನು ಸವಾಲಾಗ್ತೀನಿ, ನೀವು ನಿಮ್ಮ ಅಪ್ಪಗೆ ಹುಟ್ಟಿದ್ದೆ ಆದರೆ ರಾಜಭವನ ನುಗ್ಗಬೇಕು. ನಿಮ್ಮ ಗಂಡಸ್ಥಾನ ಇಲ್ಲೆಲ್ಲ. ರಾಜಭವನ ನುಗ್ತೀವಿ, ಅದು ಆದಿಲ್ ಬೀದಿಲಿ ಸುಡ್ತೀವಿ, ದಾದಾಗಿರಿ ಗುಂಡಗಿರಿ ಮಾಡ್ತೀವಲ್ಲ ರೀ ಸ್ವಾಮಿ. ರಾಜ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಗುಂಡಿ ಮುಚ್ಚೋಕ್ಕಾಗಿಲ್ಲ ಯೋಗ್ಯತೆ ಇವರಿಗೆ. ಮನೆಗಳಿಗೆ ಬಿದ್ದು ಹಣ ಕೊಡೋಕ್ಕಾಗಿಲ್ಲ, ಹಣ ಕೊಡೋಕ್ಕಾಗಿಲ್ಲ ಮನೆಗಳಿಗೆ. ಸರ್, ಇನ್ನೊಬ್ಬ ನಾಯಕರು ಹೇಳ್ತಾರೆ, ಬೆಳೆ ಹಾನಿಯಾಗಿದೆ. ತೋಟಗಾರಿಕೆ ಬೆಳೆ, ಅಡಿಕೆ, ಬಾಳೆ ಮತ್ತು ತೆಂಗಿನ ಮರ ಬಿದ್ದವೆ. ಭತ್ತ ನಾಟಿ ಕೊಚ್ಚಿ ಹೋಗಿದೆ, ಮೆಕ್ಕೆಜೋಳ ಹೋಗಿದೆ. ಪರಿಹಾರ ಕೊಡೋಕ್ಕಾಗಿತ್ತಾ? ಸ್ಥಳ ವೀಕ್ಷಣೆ ಮಾಡಿದ್ದೀರಾ? ಗಂಡಸ್ತನ ಅಧಿಕಾರ ಮಾಡಿ ಅಭಿವೃದ್ಧಿ ಮಾಡಿ ಸ್ವಾಮಿ. ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡ್ಕೋಬೇಡ್ರಿ ನೀವು. ಏನು ನೀವು ಭಯೋತ್ಪಾದಕರ? ಈ ಸರ್ಕಾರಕ್ಕೆ ಸವಾಲಾಗ್ತೀವಿ. ನಮ್ಮ ಹೋರಾಟ ಕೇವಲ ಸಿದ್ದರಾಮಯ್ಯ ವಿರುದ್ಧ ಅಲ್ಲ, ಭ್ರಷ್ಟಾಚಾರ ವಿರುದ್ಧ ಹೋರಾಟ. ನೀವು ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ದಾಖಲೆ ತಿದ್ದಿರಿ, ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ. ಇನ್ನೊಬ್ರು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಗೆದ್ದು ಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ ಸ್ವಾಗತ ಮಾಡ್ತೀನಿ. ಇನ್ನೊಬ್ರು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಬಾಂಗ್ಲಾ ಪ್ರಧಾನಿ ಥರ ನಮ್ಮ ಭಾರತದ ಪ್ರಧಾನಿ ಮೋದಿ ಅವರು ಸಹ ಹಾಸಿಗೆ ದಿಂಬಿನ ಸಮೇತ ದೇಶ ಬಿಡುವಂಥ ಪ್ರಸಂಗ ಬರುತ್ತೆ ಅನ್ನೋಂಥ ಒಂದು ಮಾತನ್ನು ಸಹ ಹೇಳ್ತಾರೆ. ಸರ್ ನೋಡಿ, ಯಾರು ಪ್ರಧಾನಮಂತ್ರಿಗೆ ಅವಮಾನ ಮಾಡ್ತೀರಿ? ಈ ದೇಶದ ಜನ ಪ್ರಜ್ಞಾವಂತ ಮತದಾರರು. ಹಿಂದೆ ಮನಮೋಹನ್ ಸಿಂಗ್ ಅಧಿಕಾರದಾಗ 10 ವರ್ಷ ದೇಶ ಹಿಂದಕ್ಕೆ ಹೋಗಿತ್ತು. ಅಥವಾ ಇಂದಿರಾ ಗಾಂಧಿ, ನೆಹರು ಆಡಳಿತ ರಾಜೀವ್ ಗಾಂಧಿ ಆಡಳಿತ ಮಾಡಿದಾಗ, ಅಥವಾ PV ನರಸಿಂಹರಾವ್ ಅವರು ಆಡಳಿತ ಮಾಡಿದಾಗ ದೇಶದಲ್ಲಿ ಒಂದು ಕಡೆ ಭ್ರಷ್ಟಾಚಾರ, ಒಲಿಂಪಿಕ್ಸು, ಕಲ್ಲಿದ್ದಲುಗಳನ್ನ ಭ್ರಷ್ಟಾಚಾರ ಮಿತಿ ಮೀರಿತ್ತು ಮತ್ತು ಭಯೋತ್ಪಾದನೆ ಜಾಸ್ತಿ ಆಗಿತ್ತು. ದೇಶದ ಜನ ಬೇಸತ್ತು
ನರೇಂದ್ರ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ನರೇಂದ್ರ ಮೋದಿಯವರ ಬಗ್ಗೆ, ರಾಜ್ಯಪಾಲರ ಬಗ್ಗೆ ಅಪಮಾನ ಮಾಡಿದ್ರೆ ಸಹಿಸಲ್ಲ, ಹುಷಾರ್ ಅಂತ. ಈ ರಾಜ್ಯದ ಜನ ಅಷ್ಟೇ ದೇಶದ ಜನ ಬಡಿಕೆ ಮೋದಿಯವ್ರ ಬಗ್ಗೆ ಮಾತಾಡಿದ್ರೆ ಬಡಿಕೆ ತಗೊಂಬರ್ತಾರೆ, ನಿಮ್ಮನ್ನು ಬೆನ್ನೆ ತೊಡಿತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ನೀವು ಆ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ರೆ ರಾಜ್ಯದ ಜನ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಬರ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಇನ್ನೊಂದು ಮೂಡಾ ವಿಚಾರಕ್ಕೆ ಬರ್ತೀನಿ ಸರ್. ಈಗ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯವ್ರ ಪತ್ನಿಯವರು ಒಂದು ಲೆಟರ್ ಬರೆದಿರ್ತಾರೆ, ಪರ್ಯಾಯ ಸೈಟ್ ಕೊಡಬೇಕಂತೇಳಿ. ಆ ವಿಷಯ CM ಅವ್ರಿಗೆ ಗೊತ್ತಿದ್ದು ಸಹ ನನ್ನ ಪತ್ನಿಯ ಪತ್ರ ಬರೆದಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳಿದ್ರೆ ಹೇಗೆ ಅಂತ ಸರ್? ಬೆಕ್ಕು ಅಲ್ಲಿ ಇಲಿ ಕಣ್ಣು ಮುಚ್ಕೊಂಡು ಹಾಲು ಅದಲ್ಲ ಕ್ಷಮೆ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತೆ, ಯಾರು ನೋಡಲ್ಲ ಅಂತೇಳಿ. ಹಂಗೆ ಸಿದ್ದರಾಮಯ್ಯನವರ ಜಾಣ ನಡೆ. ಅವರು ನಿಜವಾಗ್ಲೂ ಸಮಾಜವಾದಿಗಳಾಗಿದ್ದರೆ ಆ ಕೊಟ್ಟಂಥ ಸೈಟ್ ನಿವೇಶನ ವಾಪಸ್ ಕೊಡಬೇಕಾಯ್ತು. ಬದಲಿ ನಿವೇಶನ ಕೇಳಿದ್ದು ದಾಖಲೆ ಸಮೇತ ಸಿಕ್ಕಾಗಿ ಬಿದ್ದಿದೆ. ಬಿಳಿ ಬಣ್ಣ ಹಚ್ಚಿದರೆ ಅದಕ್ಕೋಸ್ಕರ ರಾಜ್ಯಪಾಲರು ಅವರ ವ್ಯಾಪ್ತಿಯಲ್ಲಿ ಕಾನೂನು ತಜ್ಞರ ಚರ್ಚೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿದ್ರೆ, ಅನುಮತಿ ಕೊಟ್ಟಾದ್ಮೇಲೆ ಅವ್ರೇನು ರಾಜೀನಾಮೆ ಕೊಡ್ರಿ ಅಂತ ಹೇಳಿದಾರಾ? ಅದು ಬಂಧಿಸ್ರಿ ಅಂತ ಹೇಳಿದಾರಾ? ನೀವು ಹೋರಾಟ ಮಾಡಿರಿ, ರಾಜ್ಯಪಾಲರು ಸರಿ ಇಲ್ಲ ಅಂದರೆ ಎಲ್ಲಿ ಹೋರಾಟ ಮಾಡೋಕ್ಕೂ? ಕೋರ್ಟ್ನಲ್ಲಿ ಹೋರಾಟ ಮಾಡೋಕ್ಕೂ. ಕೋರ್ಟ್ಗೆ ಹೋಗ್ರಿ, ದಾರಿಲಿ ಬೀದಿಲಲ್ಲ. ಸ್ವಜನ ಪಕ್ಷಪಾತ ಆಗುತ್ತೆ. ಯಾವ ಬೈರತಿ ಸುರೇಶ್ ರಾತ್ರೋರಾತ್ರಿ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿಯ ದಾಖಲೆಗಳನ್ನು ಎತ್ಕೊಂಡು ಬಂದು ಬಿಳಿ ಬಣ್ಣ ಹಚ್ಚಿರಲ್ಲ, ಇದನ್ನೆಲ್ಲ ಬಿಡುಗಡೆ ಮಾಡ್ತಿರೋದು ಸಿದ್ದರಾಮಯ್ಯನವ್ರ ಆಪ್ತರು. ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯನವರೇ, ನೀವು ಸ್ವಜನ ಪಕ್ಷ ಆಗಿದೆ, ಭ್ರಷ್ಟಾಚಾರ ಆಗಿದೆ, ರಾಜೀನಾಮೆ ಕೊಟ್ಟು ಮೊದಲು ಮಾತಾಡ್ರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯವ್ರ ಆಪ್ತರು ಅಂದ್ರಲ್ಲ ಸರ್, ಯಾರು ಅಣ್ಣ? ಈಗ ಯಾರು ದಾಖಲೆ ಬಿಡುಗಡೆ ಮಾಡಿದ್ಯಾರು? ಸಿದ್ದರಾಮಯ್ಯವ್ರ ಆಪ್ತರೆ. ನೋಡಿ, ಕಾಂಗ್ರೆಸ್ನಲ್ಲಿ ಹಿಂದೆ ಹಿಡಿದು ಜಡ್ವರೆಗೂ ಗುಂಪುಳೋದು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಇಳಿಸ್ಬೇಕಂದ್ರೆ ಅವರೇ ಪ್ರಯತ್ನ ಮಾಡ್ತಾರೆ, ನಾವೇನು ಪ್ರಯತ್ನ ಮಾಡಲ್ಲ. ಏನಿದಿಷ್ಟು ಮಾಜಿ ಸಚಿವರಾದಂಥ MP ರೇಣುಕಾಚಾರ್ಯ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವರಾಜ್ ಇವರ ಜೊತೆ ವಿಠಲ್ ಕರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗಡೆ ಮತ್ತು ಹೊರಗೆ ಹೋರಾಟದ ಮುಖಾಂತರ ಕಾಂಗ್ರೆಸ್ಸಿನ ಬಂಡವಾಳವನ್ನು ಬಯಲಿಗೆಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ನಮ್ಮ ಕರ್ತವ್ಯ. ಭ್ರಷ್ಟಾಚಾರವನ್ನು ಬಯಲಿಗೆಳ್ತೀವಿ. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ ಉದ್ದೇಶ ಏನು ನಿಮ್ಮನ್ನು ವೈಭವೀಕರಿಸ್ಬೇಕಾಯ್ತಾ? ನಿಮಗೆ ಮೈಸೂರಿಗೆ ಬಂದು ಸನ್ಮಾನ ಮಾಡಬೇಕಾಯ್ತಾ? ನೀವು ಮಾಡಿದಂಥ ಭ್ರಷ್ಟಾಚಾರ ಕರ್ಮಕಾಂಡಗಳು. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 187 ಕೋಟಿ, ಮತ್ತು ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾದಗಿರಿಲಿ PSI ಸಾವು, ಮೂಡಾದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ 14 ನಿವೇಶನಗಳು ಕೊಟ್ಟು ಅಷ್ಟೇ ಅಲ್ಲ, ಅವರ ಆಪ್ತ ಮರಿಗೌಡ ಒಳಗೊಂಡಂತೆ ಸುಮಾರು 4,000 ಕೋಟಿ ಭ್ರಷ್ಟಾಚಾರ ಆಗಿದೆ. ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ ನಾವು. ಅರೆ, ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಒಂದು ನಾಣ್ಯದ ಎರಡು ಮುಖಗಳು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಿದ್ವಿ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನ ಅಧಿಕಾರಕ್ಕೆ ಬಂದಾಗ ಸಹಿಸೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದ್ದೀವಿ, ಭಾರತೀಯ ಜನತಾ ಪಾರ್ಟಿ ಸರ್ವರಿಗೂ ಸಮಬಾಳು ಸಮಪಾಲು ಕೊಡೋದು, ಸಾಮಾಜಿಕ ನ್ಯಾಯ ಕೊಡೋದು ಭಾರತೀಯ ಜನತಾ ಪಾರ್ಟಿ. ಅದೇ ಹಿಂದುಳಿದ ಸೇರಿದಂಥ ಒಬ್ಬ ವಿಜಯಶಂಕರ್ಗೆ ರಾಜ್ಯಪಾಲರು ಮಾಡಿದ್ವಿ. ದೇಶದ ಪ್ರಧಾನಮಂತ್ರಿ ಯಾರು? ಹಿಂದುಳಿದ ವರ್ಗದ ನಾಯಕರು. ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗದವರ ಹಿತವನ್ನು ಕಾಯ್ತಕ್ಕಂಥ ಪಕ್ಷ. ಯಾವುದೇ ಸಮುದಾಯದವರ ವಿರುದ್ಧ ಹೋರಾಟ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ನಾವು. ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ನಾವು ಕೇಳ್ತಾ ಇದ್ದೀವಿ, ಯಾವ ರಾಜ್ಯಪಾಲರು, ಘನವೆತ್ತ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆ ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಾಗ ಯಡಿಯೂರಪ್ಪನ ರಾಜೀನಾಮೆ ಕೊಡಲಿಲ್ವಾ? ಅವತ್ತೇನು ಹೇಳಿದ್ರೆ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷ. ಆದರೆ ಇವತ್ತೇನು ಹೇಳ್ತೀರಿ? ರಾಜ್ಯಪಾಲವನ್ನು ನುಗ್ತೀವಿ. ಯಾವ ಅಯೋಗ್ಯ ಡಿಸೋಜ್ ಹೇಳ್ತಾನೆ ಅಥವಾ ಕಾಂಗ್ರೆಸ್ಸಿನ ಸಚಿವರು ಹೇಳ್ತವೆ, ನಿಮಗೆ ತಾಕತ್ತಿದ್ರೆ, ನೀವು ನಿಮ್ಮ ಅಪ್ಪನ ಮಕ್ಕಳು ಆಗಿದ್ರೆ, ನೀವು ನಿಮ್ಮ ಅಪ್ಪನ ಮಕ್ಕಳು ರಾಜ್ಯಭವನ ನುಗ್ಗ್ರಿ, ನೋಡ್ಕೊಂತೀವಿ ನಾವು ತಾಕತ್ತಿದ್ರೆ ಅಂತ ಹೇಳ್ತೀವಿ. ನಾವು ಹೇಳ್ತಾ ಇದೀವಿ, ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ, ರಾಜೀನಾಮೆ ಕೊಡ್ಸೋಕ್ಕಲ್ಲ, ಸಂವಿಧಾನದ ಹುದ್ದೆ. ಅವ್ರು ಏನು ಹೇಳಿದ್ದಾರೆ? ಯಾರು ಸಾಮಾಜಿಕ ಕಾರ್ಯಕರ್ತರು ಅಬ್ರಾಮ್, ಸ್ನೇಹಿಮಯಿ ಕೃಷ್ಣ, ಪ್ರದೀಪ್ 3 ಜನ ದೂರು ಕೊಡಿದ್ರಲ್ಲ, ಅದನ್ನು ಪರಿಶೀಲಿಸಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಸುಮಾರು 25 ದಿವಸಗಳಿಗೆ ಎಲ್ಲ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅನುಮತಿ FIR ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ.
ಅನುಮತಿ ಕೊಟ್ಟ ಮೇಲೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿರಿ, ದಾರಿಲಿ ಬೀದಿಲಲ್ಲ. ರಾಜಭವನ್ ನುಗ್ತೀವಿ, ಏನು ಬಾಂಗ್ಲಾದೇಶದ ಹೋಲಿಸ್ತೀಯ ಡಿಸೋಜ? ನಾವು ಕೇಳ್ತೀವಿ, ಕಾಂಗ್ರೆಸ್ ಸಚಿವರು ರಾಜ್ಯಪಾಲರಿಗೆ ಅಪಮಾನ ಮಾಡಿದರೆ ಕೇವಲ ಬೇಷರ ಕ್ಷಮೆ ಅಲ್ಲ, ನಾವು ರಾಜಭವನಕ್ಕೆ ಗೌರವಿಸ್ತೀವಿ. ಅಂದಿನ ಹಂಸರಾಜ್ ನಾವು ಗೌರವಿಸಿ ರಾಜೀನಾಮೆ ಕೊಡಲಿಲ್ವಾ? ಇವತ್ತು ನೀವು ಕಾನೂನನ್ನ ಗೌರವಿಸಿ, ಕಾನೂನಾತ್ಮಕ ಹೋರಾಟ ಮಾಡಿರಿ. ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿದೆ, ಅಲ್ಲಿ ಏನು ಬರುತ್ತೆ ಕಾದು ನೋಡೋಣ ತೀರ್ಪು. ಅಲ್ಲಿವರೆಗೆ ಯಾಕ್ರಿ ದಾರಿಲಿ ಬೀದಿಲಿ ಬೆಂಕಿ ಹಚ್ಚಿರಿ, ಸುಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ, ಚಪ್ಪಲಿಲಿ ಹೊಡ್ತೀರಿ. ನೀವು ಸಂವಿಧಾನಕರ ಚಪ್ಪಲಿಲಿ ಹೊಡೆದಂಗೆ ಅಂಬೇಡ್ಕರ್ ಸೋಲಿಸಿದ ಇದೇ ರೀತಿ ನೀವು ಸಂವಿಧಾನವನ್ನು ಅಂಬೇಡ್ಕರನ್ನು ಯಾವಾಗ ಸೋಲಿಸಿದ್ರಿ ಆವತ್ತೇ ಕಾಂಗ್ರೆಸ್ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದು. ರಾಜ್ಯಪಾಲರ ಹುದ್ದೆಗೆ ಆ ರಾಜಭವನಕ್ಕೆ ಅಗೌರವ ತೋರಿಸಿದ್ರಿ. ನಿಮಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕಕ್ಕೆಲ್ಲ. ಯಾಕಂದರೆ ಮೊನ್ನೆ ನೋಡಿ ದಾಖಲೆ ಬಿಡುಗಡೆ ಆಯಿತು ಮಾಧ್ಯಮದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಧರ್ಮಪತಿ ಇಂಥ ಸ್ಥಳದಲ್ಲಿ ನಿವೇಶನ ಕೇಳಿದ್ದು. ಅದನ್ನು ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ರಾತ್ರೋರಾತ್ರಿ ಮೈಸೂರಿಗೆ ಬಂದು ವಿಶೇಷ ವಿಮಾನದಲ್ಲಿ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಡೀ ಕಡತವನ್ನು ಎಲ್ಲಿ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ ತಂದ್ರಲ್ಲ, ಇದಕ್ಕೆ ಬೈರತಿ ಸುರೇಶ್ ಉತ್ತರ ಕೊಡಬೇಕಲ್ಲ. ಬಿಳಿ ಬಣ್ಣ ಹಚ್ಚಿಲ್ವಾ? ಅದೇ ಬಿಳಿ ಕನ್ನಡದಲ್ಲಿ ಬಿಳಿ ಹಚ್ಚಿಲ್ಲವ ನೀವು? ಏನು ಹೇಳ್ತದೆ ಕಾನೂನು? ನೀವು ಕಾನೂನಾತ್ಮಕ ಹೋರಾಟ ಮಾಡುವವರೆಗೂ, ಯಾಕಂದರೆ ಸ್ವಜನ ಪಕ್ಷ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಆಗುತ್ತೆ, ದಾಖಲೆಗಳನ್ನು ತಿದ್ದುಪಡಿ ಮಾಡ್ತೀರಿ. ಅದಕ್ಕೋಸ್ಕರ ನೈತಿಕ ಹೊಣೆ ರಾಜೀನಾಮೆ ಕೊಡಿ. ನೀವು ಕಾನೂನಲ್ಲಿ ಪರಿಶುದ್ಧರಾದ ಮೇಲೆ ಮುಖ್ಯಮಂತ್ರಿ ನೀವೇ ಆಗ್ರಪ್ಪ, ಯಾರು ಬೇಡ ಅಂತಾರೆ? 135 ಸೀಟ್ ರಾಜ್ಯ ಜನ ಕೊಟ್ಟರು, ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ಕಾಂಗ್ರೆಸ್ಸಿನ ಸಚಿವರಿಗೆ ಮುಖಂಡರಿಗೆ ನೇರವಾಗಿ ಸವಾಲಾಗ್ತೀನಿ. ನಿಮಗೆ ತಾಕತ್ತಿದ್ರೆ ರಾಜಭವನದೊಳಗ್ರಿ ಬಾಂಗ್ಲಾದೇಶಕ್ಕೆ ಹೋಲಿಸ್ತಿರಲ್ಲ, ಏನು ಕಡಲೆಕಾಯಿ ತಿಂತೀವಿ ಅಂತ ಮಾಡ್ತೀವಿ ನಾವು. ಹುಷಾರು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವರು ಕಾಂಗ್ರೆಸ್ ಅವರು ಭಯೋತ್ಪಾದಕರು ಹೌದು, ಭ್ರಷ್ಟಾಚಾರಿಗಳು ಹೌದು. ಭಯೋತ್ಪಾದಕ ನಿಗ್ರಹ ದಳಕ್ಕೆ ಕುಮ್ಮಕ್ಕು ಕೊಡ್ತಾರೆ. ಭಯೋತ್ಪಾದಕ ನಿಗ್ರಹ ದಳ ದೂರು ಕೊಡ್ತೀವಿ. ಧನ್ಯವಾದಗಳು.